ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಹೈ ಪ್ರೋಟೀನ್ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ ಅನ್ನೋದು ಈ ಒಂದು ಲಡ್ಡುಲೇ ಸಿಗುತ್ತೆ. ಈ ಲಡ್ಡುನ ಹೇಗ್ ಮಾಡೋದು, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪು, ತರಕಾರಿನೂ ತಿಂದ್ರೆ ಇನ್ನೂ ಕೂಡ ಹೆಲ್ದಿಯಾಗಿ ಇರ್ಬೋದು. ಇದು ಚಿಕ್ಕವರಿಂದ ದೊಡ್ಡೋರವರೆಗೂ ಆರಾಮಾಗಿ ತಿನ್ಬೋದು. ಇದರಲ್ಲಿ ಬೇಕಾದಷ್ಟು ಬೆನಿಫಿಟ್ಸ್ ಅನ್ನೋದಿದೆ. ಬನ್ನಿ ಈಗ ಅದ್ ಹೇಗ್ ಮಾಡೋದು, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ನೋಡಿ, ಮೊದಲಿಗೆ ಒಟ್ಟಿರುವಂತ ಹುರ್ಗಡ್ಲೆ ತಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು. ಹಾಗೆ ಫ್ಲಾಕ್ಸ್ ಸೀಡ್ಸ್ 1 ಕಪ್ಪು. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಬೀಜ, 1 ಕಪ್ ಆಗೋಷ್ಟು ಎಳ್ಳು, ವೈಟ್ ಎಳ್ಳು ತಗೊಂಡಿದ್ದೀನಿ ನಾನು. ಹಾಗೇನೆ ಒಂದು ದೊಡ್ಡ ಕಪ್ಪಲ್ಲಿ ಮಕ್ಕನ ತಗೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಲ್ಲಿ ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸು, ಹಾಗೆ ಸನ್‌ಫ್ಲವರ್ ಸೀಡ್ಸು 4ನ್ನು ಮಿಕ್ಸ್ ಮಾಡಿ 1 ಬೌಲ್, ದೊಡ್ಡ ಬೌಲಲ್ಲಿ 1 ಬೌಲ್‌ನ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 4 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಳೋಣ. ನಮಗೆ ಈ ಲಡ್ಡು ಅನ್ನೋದು ಟೇಸ್ಟಿಯಾಗಿ ಹೆಲ್ದಿಯಾಗಿ ಬರಬೇಕು ಅಂತಂದ್ರೆ ನಾವು ಇದನ್ನ ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ಆಗ್ಲೇ ಅದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಹಾಗಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಆಗಿದೆ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನ ತೆಗೆದು ಸೈಡ್ ಇಟ್ಕೊಂಡು ನಂತರ ನಾವು ಎಳ್ಳನ್ನ ಹುರ್ಕೊಳ್ಳೋಣ. ಎಳ್ಳು ಅಷ್ಟೇ ಲೋ ಫ್ಲೇಮಲ್ಲೇ ಅದು ಚಿಟಪಟ ಅಂತ ಸಿಡಿಬೇಕು. ಒಳ್ಳೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು. ಅಲ್ಲಿವರೆಗೂ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಿಮ್ಗೆ ಇಷ್ಟೆಲ್ಲ ಆಗಲ್ಲ ಅಂದಾಗ ನೀವು ಜಸ್ಟ್ ಬರೀ ಎಳ್ಳನ್ನೇ ಅಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಉಂಡೆಗಳನ್ನ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು. ಅದು ಕೂಡ ಅದು ಎಸ್ಪೆಷಲಿ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಈ ಒಂದು ಏಜ್ ಅಂತ ಬರ್ತಿದ್ದಾಗೆ ಮೂಳೆಗಳು ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥವ್ರು ಎಳ್ಳುಂಡೆ ಡೈಲಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಎಳ್ಳು ಮತ್ತೆ ಬೆಲ್ಲ ಮಿಕ್ಸ್ ಮಾಡಿ ಡೈಲಿ ಒಂದು ಗೋಲಿ ಗಾತ್ರದಷ್ಟು ಉಂಡೆನ ತಿನ್ನೋದ್ರಿಂದ ಮೂಳೆಗಳಿಗೆ ಬಲ ಅಂತ ಹೇಳ್ತಾರೆ. ನೋಡಿ, ಈಗ ಎಳ್ಳು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಫ್ಲಾಕ್ಸ್ ಸೀಡ್ಸ್‌ನ ಅದನ್ನು ಸಹ ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಇದರಲ್ಲೂ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ. ಅದರಲ್ಲೂ ಸ್ಕಿನ್‌ಗೂ ಮತ್ತೆ ಹೇರ್‌ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗಾಗಿ ಫ್ಲಾಕ್ಸ್ ಸೀಡ್ಸ್‌ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಚಿಟಪಟ ಅಂತ ಸಿಡಿಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ. ಇದು ಉರಿಯೋವಾಗ್ಲೇ ಒಳ್ಳೆ ಘಮ ಬರ್ತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಘಮ ಅನ್ನೋದು. ನೋಡಿ, ಇದಾಗಿದೆ. ಈಗ ಬಾದಾಮಿ, ಗೋಡಂಬಿನ ಹಾಗೆ ಸನ್‌ಫ್ಲವರ್ ಸೀಡ್ಸು ಆಮೇಲೆ ಪಂಪ್ಕಿನ್ ಸೀಡ್ಸ್ ಇಷ್ಟನ್ನು ಸಹ ನಿಧಾನವಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ. ಒಂದೇ 15 20 ನಿಮಿಷ ಟೈಮ್ ತಗೊಳುತ್ತೆ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ. ಟೈಮ್ ತಗೊಂಡಾಗ್ಲೇ ನಿಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಹಾಗಾಗಿ ನೋಡಿ, ಇಷ್ಟಾದ್ರೆ ಸಾಕಾಗುತ್ತೆ. ಇದೆಲ್ಲ ತೆಗೆದು ಸೈಡ್ ಇಟ್ಕೊಂಡು ಈಗ ಮಕ್ಕನ ಹಾಕ್ಕೊಳ್ಳೋಣ. ಮಕ್ಕನೂ ಅಷ್ಟೇನೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಬೋನ್ಸ್‌ಗಾಗ್ಲಿ, ಸ್ಕಿನ್‌ಗಾಗ್ಲಿ ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಡೈಲಿ ಮಕ್ಕನ ತಿನ್ಲಿಕ್ಕೆ ಹೇಳ್ತಾರೆ. ತುಂಬಾನೇ ಒಳ್ಳೇದು ಅಂತ. ಸೊ ಹಾಗಾಗಿ ಒಂದು ದೊಡ್ಡ ಬೌಲ್ ಆಗೋಷ್ಟು ನಾನು ಇಲ್ಲಿ ಮಕ್ಕನ ತಗೊಂಡಿದ್ದೀನಿ. ಇದನ್ನು ಸಹ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಇದು ಮಾಡಿದ ತಕ್ಷಣ ಕ್ರಶ್ ಮಾಡಿದ ತಕ್ಷಣ ಅದು ಪೀಸ್ ಪೀಸ್ ಆಗಬೇಕು. ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಹುರ್ಗಡ್ಲೆನ ಆಲ್ರೆಡಿ ಅದು ಹುರಿದಿರ್ತಾರೆ. ಹಾಗಾಗಿ ಜಸ್ಟ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೇನೆ ಒಣ ಕೊಬ್ಬರಿನೂ ಸಹ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವೂ ಹುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಬರೋಣ ಮೊದಲಿಗೆ. ಇದೆಲ್ಲ ಪುಡಿ ಮಾಡಿ ಇಟ್ಕೊಂಡು ನಂತರ ಇದಕ್ಕೆ ಸ್ವೀಟ್‌ಗೋಸ್ಕರ ನಾನು ಇಲ್ಲಿ ಸ್ವೀಟ್ ಖರ್ಜೂರ ಹಾಗೆ ಬೆಲ್ಲನ ತಗೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ತಗೋಬೋದು. ನಾನು 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಸ್ವೀಟನ್ನು ಯೂಸ್ ಮಾಡ್ಕೋಬೋದು. ನಾನು 1 ಕಪ್ ಬೆಲ್ಲ ಹಾಗೆ 1 ಕಪ್ ಆಗೋಷ್ಟು ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಖರ್ಜೂರ ಎಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಖರ್ಜೂರ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಖರ್ಜೂರನ ಹಾಕ್ಕೊಳ್ತಿದ್ದೀನಿ. ಇಲ್ಲ ನೀವು ಬರೀ ಖರ್ಜೂರನ ಹಾಕ್ಕೊಂಡು ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿ ಎಲ್ಲವೂ ಮೆಲ್ಟ್ ಆದ ನಂತರ ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್‌ನ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಷ್ಟ್ರೊಳಗಡೆ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ನಿಮಗೆ ಪಾಕ ಸಾಕಾಗ್ಲಿಲ್ಲ, ಇನ್ನೂ ಡ್ರೈ ಆಗಿದೆ ಪೌಡ್ರು ಅಂದ್ರೆ ನೀವು ಸ್ವಲ್ಪ ಪಾಕನ ಬಿಸಿ ಮಾಡ್ಬಿಟ್ಟು ಹಾಕ್ಕೋಬಹುದು. ಹಾಗೆ ಇದಕ್ಕೆ ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊಂಡು ನಾವು ಉಂಡೆನ ಕಟ್ಕೋಬೇಕಾಗುತ್ತೆ ಲಾಸ್ಟ್ ಮೊಮೆಂಟ್ ಅಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದ್ 2 ರಿಂದ 3 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಈ ಉಂಡೆ ಬಂದು ನಿಮ್ಗೆ 15 20 ದಿವಸ ಹೊರಗಡೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಈಗ ನೀಟಾಗಿ ಕಲ್ಸ್ಕೊಂಡು ಸ್ಟವ್ ಇಂದ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಸಪೋಸ್ ನಿಮಗೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ನೀವು ಹಾಕ್ಕೋಬಹುದು. ಏನ್ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ ಈ ರೀತಿ ಎಲ್ಲೂ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ದಿನಕ್ಕೆ ನೀವು ಯಾರೇ ಆಗ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ದಿನಕ್ಕೆ ಒಂದು ಉಂಡೆ ತಿಂದ್ರೆ ಸಾಕಾಗುತ್ತೆ. ಅವ್ರಿಗೆ ಬೇಕಾಗಿರುವಂತ ಪ್ರೋಟೀನ್ ಅನ್ನೋದು ಆ ಒಂದು ಉಂಡೆಲೇ ಸಿಗುತ್ತೆ. ಹಾಗಾಗಿ ಡೈಲಿ ಒಂದು ಉಂಡೆ ತಿನ್ನೋದ್ರಿಂದ, ನೀವು ಮಾರ್ನಿಂಗ್ ತಿಂತಿರೋ ಅಥವಾ ಮಧ್ಯಾಹ್ನ ತಿಂತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಡೈಲಿ ಒಂದು ಉಂಡೆ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ. ನೋಡಿ ಎಲ್ಲೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾನೇ ಟೇಸ್ಟಿ ಇರುತ್ತೆ. ಒಂದು ಉಂಡೆ ಎಲ್ಲ 2 3 ತಿಂತೀರೋ ಒಂದೇ ಸಲಕ್ಕೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.